ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಮಾನ್ಯವಾಗಿ ನಾವು ಹೋಟೆಲ್ ಅಂದ ಕೂಡಲೇ ಸಡನ್ನಾಗಿ ನೆನಪಾಗೋದು ಇಡ್ಲಿ, ಜೊತೆಗೆ ಟೇಸ್ಟಿಯಾಗಿರುವಂತಹ ಆಲೂಗಡ್ಡೆ ಸಾಗು ಮತ್ತು ತೆಂಗಿನಕಾಯಿ ಚಟ್ನಿ. ಹೋಟೆಲ್ ಶೈಲಿಯಲ್ಲಿ ಮನೆಯಲ್ಲೇ ಆಲೂಗಡ್ಡೆ ಸಾಗು ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಒಂದ್ಸಲ ನೋಡ್ಕೊಳ್ಳಿ. ಇಷ್ಟು ರೆಡಿ ಆದ ಕೂಡಲೇ ಒಂದು ಪಾತ್ರೆಯಲ್ಲಿ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದಕ್ಕೆ 2 ಟೇಬಲ್ ಸ್ಪೂನ್ ಸಾಸಿವೆ ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ 7 ರಿಂದ 8 ಕರಿಬೇವಿನ ಎಲೆ, 4 ಹಸಿಮೆಣಸಿನಕಾಯಿ ಹಾಗೆ 8 ರಿಂದ 9 ಒಣಮೆಣಸಿನಕಾಯಿ, ದಪ್ಪದಾಗಿ ಹೆಚ್ಕೊಂಡಿರುವಂತಹ 2 ಈರುಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಹಾಕಿ ಈ ರೀತಿ 2 ನಿಮಿಷ ಫ್ರೈ ಮಾಡಿ ನಂತರದಲ್ಲಿ ನಿಮ್ಮ ಪ್ರಿಫರೆನ್ಸ್ಗೆ ತಕ್ಕಂತೆ ತೆಳುವಾಗಿರೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಿಸಬೇಕು. ಇದು 2 ನಿಮಿಷ ಕುದಿ ಬಂದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿನ ಹಾಕಿ 1 ನಿಮಿಷ ಬೇಯಿಸಿದರೆ ಇಡ್ಲಿಗೆ ಬೇಕಾಗಿರುವಂತಹ ರುಚಿಕರವಾದಂಥ ಆಲೂಗಡ್ಡೆ ಸಾಗು ರೆಡಿ. ಮೊದಲೇ ನಾವು ಇಲ್ಲಿ ಇಡ್ಲಿ ಹಿಟ್ಟನ್ನು ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಈ ರೀತಿ ಸಾಗು ರೆಡಿ ಆದಮೇಲೆ ಬಿಸಿ ಬಿಸಿಯಾಗಿರುವಂತಹ ಇಡ್ಲಿ ಮಾಡಲಿಕ್ಕೋಸ್ಕರ ನೋಡಿ ನಾನಿಲ್ಲಿ ಪ್ಲೇಟ್ ಇಡ್ಲಿ ಸೆಟ್ಟಿನಲ್ಲಿ ಇಡ್ಲಿ ಮಾಡ್ತಾ ಇರೋದು. ನಿಮ್ಮ ಪ್ರಿಫರೆನ್ಸ್ ಗುಂಡು ಇಡ್ಲಿ ಬೇಕಾದರೂ ಮಾಡ್ಕೋಬೋದು, ಇಲ್ಲ ತಟ್ಟೆ ಇಡ್ಲಿ ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಪ್ಲೇಟ್ ಇಡ್ಲಿನಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಸ್ಟ್ಯಾಂಡ್ನಲ್ಲಿ ಜೋಡಿಸಿ ನೀರನ್ನು ಬಿಸಿಯಿಟ್ಟು ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಇರುತ್ತೆ ಮುಚ್ಚಿ ಒಂದು 10 ರಿಂದ 15 ಹೈ ಫ್ಲೇಮ್ನಲ್ಲಿ ಬೇಯಿಸಿದರೆ ಪರ್ಫೆಕ್ಟ್ ಆಗಿರುವಂತಹ ಪ್ಲೇಟ್ ಇಡ್ಲಿ ರೆಡಿಯಾಗಿರುತ್ತೆ. ಈ ಕಾಂಬಿನೇಷನ್ನ ಇಡ್ಲಿ ನಮಗೆ ಇಲ್ಲಿ ಹೋಟೆಲ್ ಥರನೇ ಟೇಸ್ಟ್ಫುಲ್ ಆಗಿರುವಂತಹ ಫೀಲ್ನ ಕೊಡುತ್ತೆ. ಈ ಒಂದು ರೆಸಿಪಿ ಹಾಗೆ ವಿಡಿಯೋ ಯಾರಿಗೆಲ್ಲ ಇಷ್ಟವಾಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.